ನಮಸ್ಕಾರ ವೀಕ್ಷಕರೇ, ಇನ್ಸೈಡ್ ರಶ್ ನ್ಯೂಸ್ಗೆ ಸ್ವಾಗತ. ನಾನು ವಿನುತಾ. ಹಿಂದೂ ಪುರಾಣಗಳಲ್ಲಿ ಆದಿಲಕ್ಷ್ಮಿಯು ಲಕ್ಷ್ಮೀ ದೇವಿಯ ಮೂಲ ಸ್ವರೂಪವಾಗಿ ಪರಿಗಣಿಸಲ್ಪಡುತ್ತಾಳೆ. ಆದಿ ಎಂದರೆ ಮೊದಲು ಎಂದರ್ಥ. ಆಕೆಯು ಸೃಷ್ಟಿಯ ಆರಂಭದಲ್ಲೇ ಉಗಮವಾದ ಸಂಪತ್ತು, ಶಕ್ತಿ ಮತ್ತು ಸಮೃದ್ಧಿಯ ದೇವತೆ. ಆದಿ ಲಕ್ಷ್ಮೀ ದೇವಿಯ ಕಥೆಯು ವೇದಗಳು, ಪುರಾಣಗಳು ಮತ್ತು ಶಾಸ್ತ್ರ ಸಂಪ್ರದಾಯಗಳಲ್ಲಿ ಹಂಚಿಕೊಳ್ಳಲ್ಪಡುತ್ತದೆ ಎಂದು ನಂಬಲಾಗಿದೆ. ಇದು ಅಸ್ತಿತ್ವದ ಮೂಲ ಮತ್ತು ಶಕ್ತಿಯನ್ನ ಸೂಚಿಸುತ್ತದೆ. ಪುರಾಣಗಳ ಪ್ರಕಾರ ಬ್ರಹ್ಮಾಂಡದ ಸೃಷ್ಟಿಯ ಮೊದಲ ಹಂತದಲ್ಲಿ ತನ್ಮಾತ್ರೆಗಳು ಅಂದರೆ ಮೂಲ ತತ್ವಗಳು ಉದ್ಭವಿಸಿದವು. ಈ ತನ್ಮಾತ್ರೆಗಳಲ್ಲಿ ಒಂದು ಸತ್ವಗುಣ. ಅದು ಶುದ್ಧತೆ, ಸೌಂದರ್ಯ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಈ ಸತ್ವಗುಣದಿಂದಲೇ ಆದಿ ಲಕ್ಷ್ಮೀ ದೇವಿಯು ಜನಿಸಿದಳು ಎಂಬ ನಂಬಿಕೆ ಇದೆ. ಆಕೆಯು ಕಮಲದ ಮೇಲೆ ಕುಳಿತು 4 ಕೈಗಳೊಂದಿಗೆ ಸುಂದರವಾಗಿ ಕಾಣುತ್ತಾಳೆ. ಆಕೆಯು ವಿಷ್ಣುವಿನ ಸಹಚಾರಿಣಿಯಾಗಿ ಕೂಡ ಪರಿಗಣಿಸಲ್ಪಡುತ್ತಾಳೆ. ಏಕೆಂದರೆ ವಿಷ್ಣುವು ಸಂರಕ್ಷಣೆಯ ದೇವತೆಯಾದರೆ ಆದಿಲಕ್ಷ್ಮಿಯು ಆ ಸಂರಕ್ಷಣೆಗೆ ಸಂಪತ್ತು ಮತ್ತು ಶಕ್ತಿಯನ್ನ ನೀಡುವವಳಾಗಿದ್ದಾಳೆ. ಒಂದು ಪುರಾಣ ಕಥೆಯ ಪ್ರಕಾರ ಸಮುದ್ರ ಮಂಥನದಿಂದ ಲಕ್ಷ್ಮಿ ಉದ್ಭವಿಸಿದಳು. ಆದರೆ ಆದಿಲಕ್ಷ್ಮಿಯು ಆ ಮಂಥನಕ್ಕೂ ಮುಂಚೆಯೇ ಜನಿಸಿದ್ದಳು. ಆಕೆಯು ಸೃಷ್ಟಿಯ ಮೂಲ ಲಕ್ಷ್ಮಿಯಾಗಿ ಎಲ್ಲಾ ಲಕ್ಷ್ಮಿಯರ ರೂಪಗಳ ಪ್ರತಿಪಾದಕಳು. ಆಕೆಯನ್ನು ಶ್ರೀ ಎಂದು ಕೂಡ ಕರೆಯಲಾಗುತ್ತದೆ ಮತ್ತು ಆಕೆಯ ಪೂಜೆಯು ಧನ, ಧಾನ್ಯ, ಸೌಖ್ಯ ಮತ್ತು ಜ್ಞಾನವನ್ನ ತರುತ್ತದೆ ಎಂದು ನಂಬಲಾಗಿದೆ. ಆದಿ ಲಕ್ಷ್ಮಿಯ ರೂಪ ಮತ್ತು ಮಹತ್ವವನ್ನ ನೋಡುವುದಾದರೆ ಆದಿ ಲಕ್ಷ್ಮೀ ದೇವಿಯು ಎಂದಿಗೂ ಸ್ಥಿರವಾಗಿರದೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಚಲಿಸುತ್ತಾಳೆ. ಈ ದೇವಿಯನ್ನು ಯಾರು ಶ್ರದ್ಧೆ, ಭಕ್ತಿ ಮತ್ತು ಶುದ್ಧ ಮನಸ್ಸಿನಿಂದ ಆರಾಧಿಸುತ್ತಾರೋ ಅಂತಹವರಿಗೆ ಈ ದೇವಿಯು ಒಲಿದು ಸಕಲ ಸಂಪತ್ತನ್ನ ನೀಡುತ್ತಾಳೆ. ಆದರೆ ಯಾರು ಭಕ್ತಿಯ ಹೆಸರಿನಲ್ಲಿ ಅನಾಚಾರ ಮಾಡುತ್ತಾ ದುರಾಸೆಯಲ್ಲಿ ಈಕೆಯನ್ನ ಆರಾಧಿಸುತ್ತಾರೋ ಅಂತಹವರಿಂದ ದೂರವಿರುತ್ತಾಳೆ. ಈಕೆಯನ್ನ 8 ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ಧಾನ್ಯ ಲಕ್ಷ್ಮಿ, ಧನಲಕ್ಷ್ಮಿ, ಗೌರಿ ಲಕ್ಷ್ಮಿ, ಧೈರ್ಯ ಲಕ್ಷ್ಮಿ, ಸಂತಾನ ಲಕ್ಷ್ಮಿ, ವೀರಲಕ್ಷ್ಮಿ, ವಿಜಯಲಕ್ಷ್ಮಿ ಮತ್ತು ವಿದ್ಯಾಲಕ್ಷ್ಮಿ. ಇವುಗಳಲ್ಲಿ ಆದಿಲಕ್ಷ್ಮಿಯು ಮೂಲ ರೂಪ. ದೀಪಾವಳಿ ಅಥವಾ ಲಕ್ಷ್ಮೀ ಪೂಜೆಯ ಸಂದರ್ಭದಲ್ಲಿ ಆಕೆಯ ಕಥೆಯನ್ನ ಹೇಳುವುದು ಸರ್ವೇ ಸಾಮಾನ್ಯ. ಆಕೆಯು ಬಾಣಸಿಗನೊಬ್ಬನನ್ನ ಧನವಂತನಾಗಿ ಮಾಡಿದ ಕಥೆಯು ಕೂಡ ಜನಪ್ರಿಯವಾಗಿದೆ. ಆ ಬಾಣಸಿಗನು ಕಡಿಮೆ ದುಡಿಮೆಯಲ್ಲಿ ಆಕೆಯನ್ನ ಭಕ್ತಿಯಿಂದ ಆರಾಧಿಸುತ್ತಿದ್ದನು. ಹಾಗಾಗಿ ಆ ಕಾರಣದಿಂದಲೇ ಆಕೆಯು ಆತನಿಗೆ ಸಂಪತ್ತನ್ನ ಕರುಣಿಸಿದಳು ಎಂದು ತಿಳಿದಿದ್ದೇವೆ. ಇನ್ನು ಆದಿ ಲಕ್ಷ್ಮಿಯ ಪೂಜೆಯ ವಿಧಾನವನ್ನ ಹೇಗೆ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಮೊದಲಿಗೆ ಪ್ರತಿ ಶುಕ್ರವಾರ ದಿನದಂದು ಕಮಲದ ಹೂಗಳು, ಹಳದಿ ಬಟ್ಟೆ, ಗೋಧಿಯ ಧಾನ್ಯಗಳೊಂದಿಗೆ ಈಕೆಯನ್ನ ಪೂಜಿಸಬೇಕು. ನಂತರ ಈ ಮಂತ್ರವನ್ನ ಪಠಿಸಬೇಕು. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೈ ನಮಃ. ಈ ಮಂತ್ರವನ್ನ ಪಠಿಸುವುದರಿಂದ ನಮ್ಮ ಸಕಲ ಇಷ್ಟಾರ್ಥ ಸಿದ್ಧಿಗಳು ನೆರವೇರುತ್ತದೆ. ಧನ್ಯವಾದಗಳು.